ಹಾಯ್ ಫ್ರೆಂಡ್ಸ್, ಎಷ್ಟೊಂದು ಜನರಲ್ಲಿ ನೋವಿರುತ್ತೆ, ಆದರೂ ಕೂಡ ಒಂದು ಮನಸ್ಸಲ್ಲಿನೇ ಆ ನೋವುಗಳನ್ನ ಇಟ್ಕೊಂಡು ಮೇಲ್ಗಡೆ ಮಾತ್ರ ನಗು ಮುಖನ ತೋರಿಸ್ಕೊಂಡು ಓಡಾಡ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಗಂಡಸಾಗ್ಬೋದು ಅಥವಾ ಹೆಂಗಸಾಗ್ಬೋದು. ತುಂಬ ಜನಗಳಿಗೆ ನೋವಿದೆ, ಒಂದಲ್ಲ ಒಂದು ರೀತಿಲಿ ನೋವುಗಳು ಅನುಭವಿಸ್ತಾನೆ ಇರ್ತಾರೆ ಎಲ್ಲರೂ ಕೂಡ. ಆದರೂ ಒಂದು ಮಂದಹಾಸ ಅನ್ನುವಂಥದ್ದು ಏನಿದೆ ಅಲ್ಲ, ಅದನ್ನು ತೋರಿಸ್ಕೊಂಡು ಎಲ್ಲರೂ ಅವ್ರ ಒಳಗಡೆ ಇರುವಂಥ ನೋವುಗಳನ್ನು ಮರೀತಾರೆ. ಹಾಗೆ ಕೆಲವೊಂದು ಸಂಬಂಧಗಳು ಹೇಗಾಗುತ್ತೆ ಅಂದರೆ, ನಾವು ತುಂಬ ಫೋರ್ಸಾಗಿ ಹಿಡ್ಕೊಳಕ್ಕೆ ಹೋಗ್ತೀವಿ. ಅವರು ಬೇಕೇ ಬೇಕು ನಮಗೆ, ಅವ್ರು ಇಲ್ಲದೇ ನಮಗೆ ಜೀವನನೇ ಇಲ್ಲ ಅನ್ನೋ ರೀತಿಲಿ ನಾವೇನು ಮಾಡ್ತೀವಿ, ತುಂಬ ಅಟ್ಯಾಚ್ಮೆಂಟಾಗಿ ನಾವು ಅವ್ರ ಜೊತೆ ಜೀವನ ನಡೆಸ್ಬಿಡ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ. ನಾವು ಯಾವಾಗ ಅವರು ನಮಗೆ ಬೇಕೇ ಬೇಕು, ನಮ್ಮ ಜೀವನದಲ್ಲಿ ಅವ್ರು ಇಂಪಾರ್ಟೆಂಟ್ ಇದ್ದಾರೆ ಅಂತ ಹೇಳಿ ನಾವು ಹೆಚ್ಚಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಮ್ಮನ್ನು ಏನು ಮಾಡಿಬಿಡ್ತಾರೆ, ನೆಗ್ಲೆಕ್ಟ್ ಮಾಡಿ ನಮ್ಮನ್ನು ಅವ್ರದ್ದು ಕಾಲು ಕೆಳಗಡೆ ಹಾಕಿ ತುಳಿಯೋಕ್ಕೆ ನೋಡ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು, ಯಾವತ್ತೇ ಆಗಲಿ ನಮಗೆ ಯಾರು ರೆಸ್ಪೆಕ್ಟನ್ನು ಕೊಡ್ತಾರೋ ಅವ್ರಿಗೆ ನಾವು ಅದಕ್ಕೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಅವ್ರನ್ನ ಇರ್ರೆಸ್ಪೆಕ್ಟ್ ಮಾಡೋದು ಬೇಡ. ನಮ್ಮ ಪಾಡಿಗೆ ನಾವಿರೋಣ. ನಮ್ಮ ಮುಂದೆ ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ, ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಅಪ್ಪ ನಮ್ಮಮ್ಮ ಇರ್ತಾರೆ, ಅವ್ರಿಗೋಸ್ಕರ ನಮ್ಮ ಜೀವನವನ್ನು ತೆಗಿಯೋಣ. ಅಂಥವ್ರನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಡೋಣ. ಇದು ತುಂಬ ಜನದ ಜೀವನಗಳಲ್ಲಿ ನಡೀತಾ ಇರುತ್ತೆ. ಹಾಗೆ ನನ್ನದು ಜೀವನದಲ್ಲಿ ನಡೆದಿರುವಂಥ ಒಂದು ನನ್ನ ಮನಸ್ಸಿಗೆ ಅನಿಸಿರುವಂಥ ಅನಿಸಿಕೆಯನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.